ಹಲೋ ಮಾ, ಇಷ್ಟು ವರ್ಷ ನಿಮ್ಮಿಷ್ಟ ತಕ್ಕಂತೆ ನಾನು ಜೀವನ ಮಾಡಿದೆ. ಜೀವನ ಪೂರ್ತಿ ನೀವ್ ಹಾಕೊಟ್ಟಿ ಟೈಮ್ ಟೇಬಲ್ ಪ್ರಕಾರನೇ ನಡ್ಕೊಂಡ್ ಬಂದಿದ್ದೀನಿ. ಆದ್ರೆ ಇದು ಒಂದ್ ಟೈಮ್ ನಾನು ನನ್ಗೋಸ್ಕರ ಕೇಳ್ಕೊತಾ ಇದ್ದೀನಿ. ಪ್ಲೀಸ್ ಮಾ, ಈ ಮದ್ವೆಗೆ ಒಪ್ಕೊಳ್ಳಿ ಮಾ, ಪ್ಲೀಸ್. ನೀನು ಏನ್ ತಿನ್ಬೇಕು, ಎಲ್ಲಿರ್ಬೇಕು, ಏನಾಗ್ಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ದೋಳು ನಾನು. ಈ ವಿಚಾರದಲ್ಲಿ ನೀನ್ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ನೀನ್ ಹೇಗ್ ಅನ್ಕೊಂಡೆ? ನಿನ್ ಕೈ ಹಿಡಿಯೋಳು ನಿನ್ ಹೆಂಡತಿ ಮಾತ್ರ ಆಗಲ್ಲ, ನನಗೆ ಸೊಸೆ ಕೂಡ ಆಗ್ತಾಳೆ. ಸೊ ನನ್ನ ಸೊಸೆ ನನಗ್ ತಕ್ಕನಾಗಿರ್ಬೇಕು. ನಿತ್ಯ ಎಲ್ಲಾ ವಿಷಯದಲ್ಲೂ ಪರ್ಫೆಕ್ಟ್ ಆಗಿದ್ದಾಳೆ. ನೀವು ಒಂದ್ಸಲಿ ಮೀಟ್ ಮಾಡಿ ಮಾತಾಡಿ. ಅವಳನ್ನ ಬೇಡ ಅನ್ನೋದಕ್ಕೆ ಯಾವ ಕಾರಣನೂ ಸಿಗೋದಿಲ್ಲ. ಅರ್ಥ ಮಾಡ್ಕೊಳ್ಳಿ ಮಾ, ಪ್ಲೀಸ್. ಅವಳು ಬೇಕು ಅಂತ ಅನ್ನೋದಿಕ್ಕೆ ನೀನ್ 1000 ಕಾರಣ ತಂದ್ರು ನಾನು ಯಾವುದೇ ಕಾರಣಕ್ಕೂ ಬದಲಾಗಲ್ಲ. ಮಾ, ನಿಮಗೆ ನಾನು ಖುಷಿಯಾಗಿರೋದು ಇಂಪಾರ್ಟೆಂಟಾ ಇಲ್ಲ ನಿಮ್ ಸ್ಟೇಟಸ್ ಇಂಪಾರ್ಟೆಂಟಾ? ಇದು ನನ್ನ ಜೀವನದ ಪ್ರಶ್ನೆ ಅನ್ನೋದು ನೆನಪಿರ್ಲಿ ನಿಮಗೆ. ಅವಳ ಮೇಲೆ ನಿನಗೆ ಪ್ರೀತಿ ಇರ್ಬೋದು, ಆದ್ರೆ ಈ ಮನೆ ಸೊಸೆ ಆಗೋದಿಕ್ಕೆ ಒಂದು ಯೋಗ್ಯತೆ ಬೇಕು. ಪ್ರೀತಿ ಸತ್ರೆ 4 ದಿನ ಕಣ್ಣೀರಾಕಿ ಮರಿಬೋದು, ಆದ್ರೆ ಯೋಗ್ಯತೆ ಸತ್ರೆ 4 ಜನ್ಮ ಆದ್ರೂ ಮರೆಯೋಕ್ಕಾಗೋದಿಲ್ಲ. ಅವಳನ್ನ ನನ್ನ ಸೊಸೆ ಅಂತ ಒಪ್ಕೋತೀನಿ ಅನ್ನೋದನ್ನ ನೀನ್ ಮರ್ತ್ ಬಿಡೋ. ಹೌದಾ? ಹಾಗಾದ್ರೆ ನಾನು ನಿಮ್ ಮಗ ಅನ್ನೋದನ್ನ ನೀವು ಮರ್ತು ಬಿಡಿ. ನಿಮ್ ಹಟ್ಟಕ್ಕೋಸ್ಕರ ನಾನ್ ನಿತ್ಯನ ಬಿಟ್ಟು ಬರಲ್ಲ 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 ಬರಲ್ಲ. ಇನ್ನೊಂದ್ಸಲ ನಿನ್ ಬಾಯಲ್ಲಿ ಈ ಮಾತು ಬರಬಾರ್ದು. ಅದರಿಂದ ಸತ್ಯ ಬದಲಾಗಲ್ಲ. ನೋಡು, ನೀನ್ ಈ ಮನೇಲಿ ಹುಡ್ತಲೇ ಇರ್ಬೋದು, ಈ ಮನೇಲಿ ಬೆಳೆದಿದ್ಯಾ ಕಣೋ, ಅದು ಜ್ಞಾಪಕ ಇರ್ಲಿ. ನೋಡಿ, ಇವನು ಅನಾಥ ಅಲ್ಲ, ಅನಾಥ ಅಲ್ಲ. ಈ ಮನೇಲಿ ಇರೋರ್ನೆಲ್ಲ ಸಾಕ್ತಾ ಇರೋ ಪುಣ್ಯಾತ್ಮ ಇವನು. ಯಾಸ್ತಿ ಇಲ್ಲ ಇವಂದೇ. ಹೌದಮ್ಮ, ಈ ಹಣ, ಆಸ್ತಿ, ಅಂತಸ್ತು ಇದನ್ನೆಲ್ಲ ನೋಡಿಕೊಂಡು ನಿಮ್ಮ ಹುಡುಗಿನ ಅವ್ರು ಕೊಡಿ ಅಂತ ಹೇಳೋಕ್ಕಾಗತ್ತಾ? ಈಗಿನ ಕಾಲದಲ್ಲಿ ನೆಟ್ಟಿಗೆ ಹುಟ್ಟಿದವರಿಗೆ ಮರ್ಯಾದೆ ಸಿಗಲ್ಲ ಅಂತ, ಅದರಲ್ಲಿ ಯಾರಿಗೆ ಹುಟ್ಟಿದ, ಎಲ್ಲಿ ಹುಟ್ಟಿದ, ಹೇಗೆ ಹುಟ್ಟಿದ ಅನ್ನೋದು ಗೊತ್ತಿಲ್ಲದೆ ಇರೋ ಈ ಹುಡುಗನಿಗೆ ನಿಮ್ಮ ಹುಡುಗಿನ ಮದುವೆ ಮಾಡಿದ್ರೆ ನೀವು ಒಪ್ಕೋತೀರಾ? ಸುಮ್ಮನೆ ಮಾಹಿತಿ ಇರಲಿ ಅಂತ ಹೇಳಿದೆ. ಇಲ್ಲ, ಇದ್ರ ಬಗ್ಗೆ ಸ್ವಲ್ಪ ನಾವು ಯೋಚಿಸ್ಬಿಟ್ಟು ಹೇಳ್ತೀವಿ. ಖಂಡಿತ ಒಬ್ಬ ತಾಯಿಯಾಗಿ ನೀವು ಇದನ್ನು ಯೋಚಿಸಲೇಬೇಕು. 9 ತಿಂಗಳು ಹೊತ್ತು ನೋವು ಸಹಿಸಿ ಹೆತ್ತಿರೋ ಮಗುನ ಯಾವ ತಾಯಿ ತಾನೇ ತೊಟ್ಟಿಗೆ ಹಾಕ್ತಾಳೆ? ಆ ತರಹ ತೊಟ್ಟಿಗೆ ಹಾಕಿದಾಳೆ ಅಂದರೆ ಈ ಪ್ರಶ್ನೆ ಬರೋದು ಸಹಜ ಅಲ್ವಾ? ನ್ಯಾಯವಾಗಿ ಹುಟ್ಟಿದ್ರೆ ಸಾಕೋಕೆ 100 ದಾರಿ ಇರುತ್ತೆ. ಆದರೆ ಯಾವ ದಾರಿನೂ ಕಾಣದೆ ಮಗುನ ಬಿಟ್ಟು ಹೋಗಿದ್ದಾಳೆ ಅಂದ್ರೆ ಅಂಥ ಸಂತಾನನ? ಅಪ್ಪ, ಯಾರೋ ಅಪ್ಪ? ನನ್ನ ಬಗ್ಗೆ 1000 ಮಾತಾಡಿ ನಾನು ಸುಮ್ಮನಿರ್ತೇನೆ. ಆದ್ರೆ ನನ್ನ ಅವಮಾನಸಕ್ಕೆ ನಮ್ಮ ಅಮ್ಮನ ಬಗ್ಗೆ ನೀವು ತುಚ್ಛವಾಗಿ ಮಾತಾಡಿದ್ರೆ ನಿಮ್ಮ ಸ್ಥಾನಮಾನ ನೋಡ್ದೆ ಉತ್ತರ ಕೊಡ್ಬೇಕಾಗುತ್ತೆ. ತೇಜಸ್ ಅವ್ರ ಅಮ್ಮಂಗೆ ಕಾಲ್ ಮಾಡ್ಲಾ ಬೇಡವಾ? ಮತ್ತೆ ಏನಾದರೂ ಅವ್ರು ಹಾಶ್ ಆಗಿ ಮಾತಾಡಿದ್ರೆ ಏನ್ ಮಾಡೋದು? ಕಾಲ್ ಮಾಡೇ ಬಿಡ್ತೀನಿ.
ಬ್ಲಾಕ್ ಮಾಡಿದಾರಾ? ಛೆ, ನನ್ನ ನಂಬರ್ ಬ್ಲಾಕ್ ಮಾಡೋಂಥ ತಪ್ಪು ನಾನೇನ್ ಮಾಡಿದ್ದೀನಿ? ಹೇಗ್ ಮಾತಾಡೋದು ಇವ್ರ ಹತ್ರ? ನನ್ನಿಂದ ತಪ್ಪಾಗಿದೆ ಅಂತ ಒಪ್ಕೋತೀನಿ, ಆದರೆ ಈ ತಪ್ಪು ತಪ್ಪಾಗಿ ಉಳಿಯಲ್ಲ ಅಂತ ನನಗೆ ಭರವಸೆ ಇದೆ. ಇದನ್ನ ಕರ್ಣ ಮಾತ್ರ ನಿಭಾಯಿಸಕ್ ಸಾಧ್ಯ. ಅವ್ರಿಗೆ ಹೇಳ್ತೀನಿ. ಇಲ್ಲ, ನಾನು ತುಂಬಾ ಸ್ವಾರ್ಥಿ ಆಗ್ಬಿಡ್ತೀನ. ನಾನು ಏನೇ ಕೇಳಿದ್ರು ಅವರು ಸಹಾಯ ಮಾಡೋ ವಿಷಯದಲ್ಲಿ ಮಾತ್ರ ಹಿಂದೆ ಮುಂದೆ ನೋಡಲ್ಲ. ಬಟ್ ಇನ್ನ ಎಷ್ಟು ದಿನ ಅಂತ ಅವ್ರಿಗೆ ತೊಂದರೆ ಕೊಡೋದು? ಸಾಕು, ಇನ್ ಮುಂದೆ ಆದ್ರೂ ನಾನು ಕಣ್ಣಂಗೆ ಹೊರೆ ಆಗ್ಬಾರ್ದು. ನಾನೇ ನೋಡ್ಕೋತೀನಿ.